ರಾಮನಗರದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಹಸು ಮೇಯಿಸುವಾಗ ಹೃದಯಾಘಾತ ಆಗಿದೆ. ಯುವಕ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿರುವಂತಹ ಯುವಕನ ಹೆಸರು ಗಿರೀಶ್, 25 ವರ್ಷ. ರಾಮನಗರ ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ರಾಮನಗರದಿಂದ ಬರ್ತಾ ಇದೆ ಒಂದು ಹಾರ್ಟ್ ಅಟ್ಯಾಕ್ನ ವರದಿ. 25 ವರ್ಷ ಆತ ಹೊಲದಲ್ಲಿದ್ದ, ಹಸು ಮೇಯಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಸಾಗಿಸ್ಲಿಕ್ಕೂ ಕೂಡ ಅವಕಾಶ ಆಗಿಲ್ವಾ, ಏನಾಗಿದೆ ಕತೆ ಗೊತ್ತಿಲ್ಲ. ಡೆತ್ ಆಗಿದೆ. ಸೊ ಈಗ ಮರಣೋತ್ತರ ಪರೀಕ್ಷೆಯ ಬಳಿಕ ಅದನ್ನ ಅಧಿಕೃತಗೊಳಿಸಬೇಕು. ಇದು ಹಾರ್ಟ್ ಅಟ್ಯಾಕ್. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕೂ ಕೂಡ ಅವಕಾಶ ಸಿಗಲಿಲ್ವಾ, ಯಾರು ಇರಲಿಲ್ವಾ ಆ ಸಂದರ್ಭದಲ್ಲಿ, ಏನಾಯ್ತಂತೆ ಈ ಇನ್ಸಿಡೆಂಟ್ ಅಲ್ಲಿ? ಈಗ ಏನು ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂತ ಬೆನ್ನಲ್ಲೇ ರಾಮನಗರದಲ್ಲೂ ಕೂಡ ಇಂದು ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ ಒಬ್ಬ ಫಾರೆಸ್ಟ್ ವಾಚರ್ ಸಾವನ್ನಪ್ಪಿದ್ರೆ, ಇವತ್ತು ಮಧ್ಯಾಹ್ನ ದನ ಮೇಯಿಸಿದ್ದಂತಹ ಯುವಕನೋರ್ವ ಕೂಡ ಸಾವನ್ನಪ್ಪಿರುವಂತದ್ದು. 25 ವರ್ಷದ ಗಿರೀಶ್ ಎಂಬಾತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮೂಲತಃ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಂತ ಗಿರೀಶ್ ಮಧ್ಯಾಹ್ನ ಹಸು ಮೇಯಿಸೋದಕ್ಕೆ ಜಮೀನ್ ಹತ್ರ ಹೋಗಿದ್ರು. ಈ ವೇಳೆ ಹಸು ಮೇಯಿಸುವ ವೇಳೆ ಹೃದಯಾಘಾತ ಸಂಭವಿಸಿದೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೂಡಲೇ ಸ್ಥಳೀಯರು ಗಮನಿಸಿ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಆಸ್ಪತ್ರೆಗೆ ಹೋಗುವ ಮೊದಲೇ ಆತ ಸಾವನ್ನಪ್ಪಿರುವುದಾಗಿ ವೈದ್ಯರು ಕೂಡ ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಇದೀಗ ಮನೆ ಮಾಡ್ತಾ ಇರುವಂತದ್ದು. ರಾಮನಗರದಲ್ಲೂ ಕೂಡ ಹೃದಯಾಘಾತದ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದ್ರಿಂದಾಗಿ ಜನರು ಕೂಡ ಒಂದ್ ರೀತಿ ಆತಂಕಕ್ಕೆ ಒಳಗಾಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ.